ನಮ್ಮ ಸಮಾಜದಲ್ಲಿ ಎಲ್ಲವೂ ಇದೆ, ಆದ್ರೆ ಶಿಕ್ಷಣ ಮತ್ತು ಆರ್ಥಿಕ ಕೊರತೆ. ಒಂದ ಸಮಾಜದವರು ಅಣ್ಣ ತಮ್ಮಂದಿರು ಮಾವಂದಿರು ಎಲ್ಲರೂ ಕೂಡಿ 25 ವರ್ಷದಿಂದ ಸೇವೆ ಮಾಡ್ಲಿಕ್ಕತ್ತೀನಿ. ನನಗ ಎಲ್ಲ ರೀತಿ ಅವಕಾಶಗಳು 95-100 ವರ್ಷಗಳ ಕಾಲದಿಂದ ಇದು ಮಾಡ್ಕೊಂತ ಬಂದ್ರಿ. ಮೊದಲನೇ ಕಾಲದಲ್ಲಿ 100-200 ರೂಪಾಯಿ ಮಾಡ್ಕೊಂಡು ಬಂದಿದ್ರು. ಇವತ್ತು ನಮ್ಮ ಸಮಾಜ ಹೆಂಗೆ ಸುಧಾರಣೆ ಆಗ್ತದೆ ಹೋದಂಗೆಲ್ಲ ದೇಣಿಗೆಯನ್ನು ಹೆಚ್ಚಿಗೆ ಮಾಡ್ಕೊಂಡು ಬಂದಿರಿ ಸರ್. ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಅದಕ್ಕೆ ಓದೋರು ಅಂತ ಇದ್ದಿಲ್ಲ, ಈಗೆಲ್ಲ ಜಾಣರಾಗ್ಯಾರ, ಪ್ರತಿಯೊಬ್ಬರು ವಿದ್ಯಾವಂತರಾಗ್ಯಾರ, ಶಿಕ್ಷಣವಂತರಾಗ್ಯಾರ. ಈಗ ಹೊಸ ಟೈಪ್ಗಳ ಹೊಸ ರೀತಿ ಒಳಗ ಎಲ್ಲ ಯುವಕರು ಕೊಡಬೇಕು, ಹಿರಿಯರು ಕೊಡಬೇಕು, ಕೂಡಿಕೊಂಡು ಇದೊಂದು ಏನದ ಸಮಾಜದ ಬಗ್ಗೆ ಒಂದು VIP ಜನರ ಜೊತೆ ಸಹಕಾರಲಿಂದ ಬಾಳ್ವೆ ಸಮಾಜದ ಎಲ್ಲ ಒಕ್ಕಟ್ಟಾದ ಸಮಾಜ ಅಭಿವೃದ್ಧಿ ಆಗ್ತಾ ಸಾಧ್ಯ ಸರ್. ನಮಸ್ಕಾರ, ನಾನು ಸೋಮಶೇಖರ್ ಭಜಂತ್ರಿ ಅನ್ಶೇಖರ ನ್ಯೂಸ್ ಚಾನೆಲ್ ಇಂದ ಬಂದಿದ್ದೇನೆ. ಇಂದು ಗದಗ ಜಿಲ್ಲೆ ಬೆಟಗೇರಿಯಲ್ಲಿ ಭಜಂತ್ರಿ ಸಮಾಜ ಜಾತ್ರೆ ಹಮ್ಮಿಕೊಂಡಿದ್ದಾರೆ. ಆ ಜಾತ್ರೆಯ ವಿಶೇಷತೆ ಏನಂತ ಕೇಳೋಣ ಬನ್ನಿ ಸರ್. ನನ್ನ ಹೆಸರು ಯಮನಪ್ಪರಿ, ಅಂದ್ರೆ ಇಲ್ಲೇ ಸ್ಥಳೀಕರ ಬಾವಿಕಟ್ಟಿ ಅಂತ ನಮ್ಮ ಅಡ್ರೆಸ್. ನಾವು ಶಿಕ್ಷಕರು ಅದು. ಎಷ್ಟು ವರ್ಷದಿಂದ ನಿಮ್ಮ ಊರಾಗ ಜಾತ್ರೆ ಮಾಡಾಕತ್ತೀರಿ? ಇದು ಬಹುಶಃ ಹಿರಿಯರ್ನಿಂದ ನಮಗ ಆ ಡೇಟ್ ಅಷ್ಟು ಗೊತ್ತಿಲ್ಲ, ಆದ್ರೆ ಹಿರಿಯರು ಬಹುಶಃ 95-100 ವರ್ಷಗಳ ಕಾಲದಿಂದ ಇದು ಮಾಡ್ಕೊಂತ ಬಂದ್ರಿ. ಈ ದೇವ್ರು ಸ್ಥಾಪನೆ ಆಗಿದ್ದು ಏನ್ರ? ಸ್ಥಾಪನೆ ಆಗಿದ್ದ ಇದು ಡೇಟ್ ಗೊತ್ತಿಲ್ರಿ, ಅಂದಾಜು ಹೇಳಿದ್ನಲ್ಲ ನಿಮಗ. 100 ವರ್ಷಗಳ ಕಾಲದಿಂದ ಹಿರಿಯರು ಮಾಡ್ಕೊಂತ ಬಂದಾರ. ಎಷ್ಟು ಮನಿಗಳು ಅದಾವ್ರಿ? ಎಷ್ಟು ಮನಿತನ ಅದಾವು? ಮೊದ್ಲಾಕ ನಮ್ ಪೂರ್ವಜರು ಇದ್ದಾಗ 10-12 ಮನಿ ಇದ್ವು ಅಂತಂದು ಹಿರಿಯರು ಹೇಳ್ತಿದ್ರು. ಅದ್ ಬಟ್ ಈಗ ನಮ್ಮ ಜನಾಂಗ ಎಲ್ಲೆಲ್ಲಿ ಇದ್ದು ಅಲ್ಲೆಲ್ಲಿ ಅವ್ರವ್ರು ಬೀಗಸ್ಥಾನ ಮಾಡ್ಕೊಂತ ಇಲ್ಲೇ ಬೆಳ್ಕೊಂತ ಬಂದು ಈಗ ಸರಿ ಸುಮಾರು 300-200-300 ಮನಿಗಳು ಅದಾವ್ರಿ. ಜಾತ್ರೆಗೆ ಏನೇನ್ ಮಾಡ್ಬೇಕಂತೇಳಿ ಕಾರ್ಯಕ್ರಮ ಇಟ್ಕೊಂಡಿರಿ? ಮೊದ್ಲಾಕ ಪೂರ್ವಜರು ಯಾವ ರೀತಿ ಮಾಡ್ತಿದ್ರಿ ಅಂತಂದ್ರ ಒಂದು ದೇವಸ್ಥಾನಕ್ಕೆ ಎಲ್ಲಾ ರೀತಿಯಿಂದ ಎಲ್ಲರಿಗೂ ಪಟ್ಟಿ ಎತ್ತಿದ್ರು. ಪಟ್ಟಿ ಅಂತಂದ್ರೆ ದೇಣಿಗೆ ಸಂಗ್ರಹಣೆ ಮಾಡ್ಕೊಂಡು ಆ ದೇವತೆಗೆ ಏನೈತಿ ಅಭಿಷೇಕ ಅದನ್ನೆಲ್ಲ ಮಾಡ್ಕೊಂತ ಇಲ್ಲಿಂದ ಯಾವ ರೀತಿ ಮಾಡ್ಕೊಂತ ಬಂದಾರ್ರಿ, ಆ ರೀತಿ ಈಗೂ ಕೂಡ ನಾವು ನಡ್ಸ್ಕೊಂತ ಹೊಂಟೀವಿ. ಈಗ ನಿಮ್ ಜಾತ್ರೆ ವಿಶೇಷತೆ ಏನ್ ಸರ್? ಈ ಜಾತ್ರೆ ಬಗ್ಗೆ ಅಂತಂದ್ರೆ ಏನ್ರಿ, 100 ವರ್ಷಗಳಿಂದ ಈಗಿನ ಯುವಕರು ಎಲ್ಲ ಅದನ್ನ ಮುಂದುವರ್ಸ್ಕೊಂತ ಹೊಂಟಾರ. ಬಹಳ ಇಂಜೋಮಿಲಿಂದ ಆವಾಗಿನ ಕಾಲಘಟ್ಟದೊಳಗ ಅದು ಅಷ್ಟು ಅನಕ್ಷರ ಅಂದ್ರೆ ಅಷ್ಟು ಓದೋರು ಅಂತವ್ರು ಇದ್ದಿದ್ದಿಲ್ಲ. ಈಗೆಲ್ಲ ಜಾಣರಾಗ್ಯಾರ, ಪ್ರತಿಯೊಬ್ಬರು ವಿದ್ಯಾವಂತರಾಗ್ಯಾರ, ಶಿಕ್ಷಣವಂತರಾಗ್ಯಾರ. ಈಗ ಹೊಸ ಟೈಪ್ಗಳ ಹೊಸ ರೀತಿ ಒಳಗ ವೈಭವವನ್ನು ಮಾಡ್ಲಿಕ್ಕೆ ನಮ್ಮ ಈಗಿನ ಯುವ ಪೀಳಿಗೆಗಳು ಸ್ವಲ್ಪ ಕೈ ಜೋಡ್ಸಕತ್ತಾರ್ರಿ. ಎಲ್ಲ ಪಟ್ಟಿ ಹೊರಗಡೆ ಎತ್ತಾರ, ಎಲ್ಲ ಎತ್ತಿ ನಮ್ಮ ಸಮಾಜ, ಯಾಕಂದ್ರೆ ನಮ್ಮ ಸಮಾಜ ಚಿಕ್ಕ ಸಮಾಜ ಇದು. ಮೊದ್ಲಾಕಿಂದ ಬಂದು ನಾವು ದೊಡ್ಡ ಸಮಾಜಕ್ಕೆ ಹೋಲಿಕೆ ಮಾಡ್ಕೊಂಡು ನಮ್ಮ ಚಿಕ್ಕ ಸಮಾಜ ನಮ್ಮದೇ ಆದಂತ ಇದ್ರೊಳಗ ಮೊದ್ಲಾಕ ಯಾವ ರೀತಿ ಅಂತಂದ್ರ ಇವು ಬುಟ್ಟಿಗಳನ್ನ ಎಣಿತಿದ್ರೆ ಅದ್ರೊಳಗನ ಕಸ್ಬರಿಗೆ ಏನಿ ಅಂತ ನಮ್ಮ ಮೂಲ ಉದ್ಯೋಗವು. ಆ ಮೂಲ ಉದ್ಯೋಗದಿಂದ ಅವಾಗ ಮಾಡ್ತಿದ್ರು. ಈಗೆಲ್ಲ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆಗೈತಿ. ಡೆವಲಪ್ಮೆಂಟ್ ಅಂತಂದ್ರೆ ಸ್ವಲ್ಪ ವ್ಯಾಪಾರಸ್ಥರ ಜಾಸ್ತಿ ಆಗ್ಯಾರ. ಸ್ವಲ್ಪ ಶಿಕ್ಷಣದಲ್ಲಿ ಒಂದ್ ಸ್ವಲ್ಪ ಮುಂದುವರೆದಾರ. ನಾನು ನೌಕರಿಗೆ ಇನ್ನೂ ಆಗಿದ್ದಿಲ್ಲ. ನಾನು ಅಂದ್ರೆ ಮುಂಚಿತ ನಾನು ವ್ಯಾಪಾರ ಮಾಡ್ಕೊಂತನ ಜೀವನವನ್ನು ನಡೆಸುವಂತ ಸಂದರ್ಭ. ಆ ಸಂದರ್ಭದೊಳಗ 1-2-3 ದಿವಸದೊಳಗ ನನ್ನಂತೆ ₹1 ಕೂಡ ಇದ್ದಿದ್ದಿಲ್ಲ. ಯಾಕಂದ್ರೆ ಅಷ್ಟು ಕಷ್ಟದ ಕಾರ್ಪಣ್ಯದೊಳಗೆ ನಾನು ಇದ್ದೆ. ಆ ವೇಳೆದೊಳಗ ಆ ವಾರದೊಳಗ ಜಾತ್ರೆ ನಡೆಯುವಂತ ಸಂದರ್ಭದೊಳಗ ಇತ್ತು. ಅವಾಗ ದುಡ್ಡು ಯಾವ ರೀತಿ ಬರೋದಪ್ಪ ಜಾತ್ರೆ ಬಂತು ಅಂತ ಆ ಚಿಂತೆ ರಾತ್ರಿದೊಳಗಿದ್ದೆ. ಮತ್ತೆ ಗುಲ್ಬರ್ಗ ಕಡೆ ಒಂದು ವ್ಯಾಪಾರ ಅಂತಂದು ಓದಿ ನಾವು. ಆ ಸಂದರ್ಭದೊಳಗ ನಮಗ ಏನಪ್ಪಾ ಅಂತಂದ್ರ ವ್ಯಾಪಾರ ಯಾವ ರೀತಿ ಆಗಿ ನಮ್ಗದು ಇದಾಯ್ತು. ಯಾಕಂದ್ರೆ ಅದು ದುಡ್ಕೊಂಬಂದ್ರೆ ತಿನ್ಬೇಕನ್ನೋ ಒಂದು ಪರಿಸ್ಥಿತಿ ಇದ್ರೊಳಗಿದ್ದಾಗ ಅದು ನನಗೆ ಅದ್ಭುತವಾಗಿ ನನ್ನ ಜೀವನದೊಳಗೆ ನಡೆದಂತ ಒಂದು ದೇವತೆಯ ಪವಾಡ ಅಂತಂದು ನನ್ನ ಅನುಭವಕ್ಕೆ ಬಂದಿದೆ. ಸರ್ ನಿಮ್ಮ ಹೆಸರು? ಹೆಸರು ಕರಿಯಪ್ಪ ಪೋಲಪ್ಪ ಭಜೇಂದ್ರಿ ಅಂತಂದು, ಬೆಟಗೇರಿ ಗದಗ. ಏನ್ ಮಾಡ್ತೀರಿ ಸರ್ ಕೆಲಸ? ವ್ಯಾಪಾರ ಮಾಡ್ತೀವಿ ಸರ್. ಸಮಾಜ ಸುಧಾರಣೆಗೋಸ್ಕರ ಏನ್ ಹೇಳ್ತೀರಿ? ಸುಧಾರಣೆಗೋಸ್ಕರ ಅಂದ್ರೆ ಸರ್ ನಮ್ಮ ವಿಚಾರ ಏನ್ರಿ, ಎಲ್ಲ ಯುವಕರು ಕೊಡ್ಬೇಕು, ಹಿರಿಯರು ಕೊಡ್ಬೇಕು, ಕೂಡಿಕೊಂಡು ಇದೊಂದು ಏನದ ಸಮಾಜದ ಬಗ್ಗೆ ಒಂದು ದೇವತೆ ಬಗ್ಗೆ ನಾವು ಒಂದು ವಿಚಾರ ಮಾಡ್ಕೊಂಡು ನಾವೆಲ್ಲ ಒಂದ ಸಮಾಜದವರು ಅಣ್ಣ ತಮ್ಮಂದಿರು ಮಾವಂದಿರು ಎಲ್ಲರೂ ಕೂಡಿ ಜಾತ್ರೆ ಅನ್ನೋದು ಮಾಡ್ಕೊಂತ ಹೋಗಿ ಸಮಾಜದ ಎಲ್ಲ ಒಕ್ಕಟ್ಟಾದ ಸಮಾಜ ಅಭಿವೃದ್ಧಿ ಆಗ ಸಾಧ್ಯ ಸರ್. ಈ ಜಾತ್ರೆಗೆ ಎಷ್ಟು ಮಂದಿ ಕೂಡ್ಬೋದು ಸರ್? ಸುಮಾರು ನಮ್ದು 250-300 ಮನಿ ಅದಾವ್ರಿ. ಅದರಲ್ಲಿ ಮನಿಗೆ 10-20 ಮನಿ 1000-1500 ಮಂದಿ ಕೊಡ್ಬೋದ್ರಿ. ಜಾತ್ರೆಗೆ ಇಷ್ಟೆಲ್ಲ ಖರ್ಚು ಮಾಡಾಕತ್ತೀರಲ್ಲ ಸರ್? ಹೌದು ಸರ್. ಖರ್ಚು ಹೆಂಗ್ ತೆಗಿತೀರಿ? ಇದು ನಮ್ಮ ಸಮಾಜದವರು ಒಂದು ದೇಣಿಗೆ ಅಂತ ಮಾಡಿವ್ರಿ. ದೇಣಿಗೆಯಲ್ಲಿ
ಮೊದಲನೇ ಕಾಲದಲ್ಲಿ 100-200 ರೂಪಾಯಿ ಮಾಡ್ಕೊಂಡು ಬಂದಿದ್ರು. ಇವತ್ತು ನಮ್ಮ ಸಮಾಜ ಹೆಂಗೆ ಸುಧಾರಣೆ ಆಗ್ತದೆ ಹೋದಂಗೆಲ್ಲ ಹಂಗೆಲ್ಲ ದೇಣಿಗೆಯನ್ನು ಹೆಚ್ಚಿಗೆ ಮಾಡ್ಕೊಂಡು ಬಂದಿರಿ ಸರ್. ಒಂದು ಸುಮಾರು ಏನಿಲ್ಲ 1500 ರೂಪಾಯಿ ಕೊಟ್ರಿ ಒಂದು ಮನೆಗೆ. ಒಂದು ನಮ್ಮ 250-300 ಮನೆ ಅದು ಅದ ದುಡ್ಡು ತಗೊಂಡು ನಾವು ಜಾತ್ರೆ ಮಾಡ್ಕೊಂತೀವಿ ಸರ್. ಇನ್ನು ಸಾಲಿ ಖರ್ಚು ಜಾಸ್ತಿ ಐತ್ರಿ. ಇಲ್ಲಿ ಸಾಲಿ ಭಾಳ ಐತಿ ಸರ್, ಸಾಲಿ ಭಾಳ ಐತಿ. ನಮ್ದು ಕಲಾದ್ಯನು ಕಮ್ಮಿ ಇಟ್ಕೊಂಡಿವಿ ಸರ್. ಸಾಲಿ ವ್ಯಾಪಾರ ಐತಿ, ವ್ಯಾಪಾರ ಕಮ್ಮಿ ಸರ್. ಈಗ ನಮ್ಮಲ್ಲಿಂತ್ರ ವ್ಯಾಪಾರ ಅನ್ನೋದಿತ್ರಿ. ಈಗ ನಮ್ಮ ಕಡೆ ಇದ್ದಾಗ ಏನು ಬಂದಾರಲ್ಲ ಎಲ್ಲ ಶಿಕ್ಷಣಕ್ಕೆ ಒತ್ಕೊತೀವಿ ಸರ್. ಈಗಿನ ಬೆಳೆಯಂತ ಹುಡುಗರಿಗೆ ಏನ್ ಹೇಳಕ್ ಸಾಧ್ಯ? ಈಗ ಏನ್ ಹೇಳೋದಂದ್ರೆ ಒಳ್ಳೆ ಮಾರ್ಕಸ್ ತೋರಿ, ಒಳ್ಳೆ ವಿಚಾರ ಮಾಡಿ, ಎಜುಕೇಶನ್ ಮಾಡ್ಕೋರಿ, ಒಳ್ಳೆ ರೀತಿಯಾಗಿರಿ ಅಂತ ಹೇಳ್ತೀವಿ ಸರ್. ಈಗೆಲ್ಲ ನಮ್ಮ ಭಜಂತಿ ಸಮಾಜಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಮ್ಮ ಸಮಾಜ ನಮ್ಮ ರೀತಿ ಇಲ್ಲಿ ಹೆಂಗೆ ಇದಕ್ಕಿಂತ ಅಲ್ಲಿದು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಾಗ ಚಲೋ ಆಗಲಿ ಅಂತ ಬೆಳ್ಕೊಂತೀವಿ ಸರ್. ಬದ್ಲಿ ಕಡೆ ಏನಾದ್ರು ನಮ್ಮ ಭಜಂತಿ ಸಮಾಜದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸಮಾಜದ ವಾಸ್ತವದ ಸ್ಥಿತಿಗತಿ ಬಗ್ಗೆ ನಾನು 2 ಮಾತುಗಳನ್ನ ಹೇಳಲೇಬೇಕು. ನಮ್ಮ ಸಮಾಜದಲ್ಲಿ ಎಲ್ಲವೂ ಇದೆ, ಆದರೆ ಶಿಕ್ಷಣ ಮತ್ತು ಆರ್ಥಿಕ ಕೊರತೆ ಇದೆ. ಶಿಕ್ಷಣ ಎಂಬುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು. ಅದೇ ರೀತಿ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಅವರಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು. ಆ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ನಾವು ನೌಕರಿ ಅನ್ಕೊಂತ ಕುಂತರ ಆಗಂಗಿಲ್ಲ. ಇವತ್ತಿನ ಕಾಂಪಿಟೇಟಿವ್ ಯುಗದೊಳಗ ಎಲ್ಲರೂ ಕೂಡ ಸ್ವಯಂ ಉದ್ಯೋಗ ಮಾಡ್ಕೋಬೇಕು. ನಾವು ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೋಬೇಕು. ನಮ್ಮ ಸಮಾಜದ ಆರ್ಥಿಕ ಬೆಳವಣಿಗೆಗೆ ನಾವು ಆಗಬೇಕು. ಆಮೇಲೆ ಈ ತಾಯಿಯ ಈ ದೈವ ಶಕ್ತಿ ನಮ್ಮ ಸಮಾಜದ ಮೇಲೆ ಖಂಡಿತ ಇದೆ. ಎಲ್ಲ ಸಮುದಾಯ, ಎಲ್ಲ ಸಾರ್ವಜನಿಕ ಜನರಿಗೂ ಆ ದೇವರು ತಾಯಿ ಕರುಣೆ ಇರಲಿ. ಈ ಮಾಧ್ಯಮದ ಮುಂದೆ ನಮ್ಮ ಈ ಜಾತ್ರೆಗೆ ಬಂದಿರೋದು ತುಂಬಾ ಖುಷಿಯಾಗಿದೆ. ಮಾಧ್ಯಮ ಸ್ನೇಹಿತರಿಗೆ ನಾನು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕಂದ್ರೆ ಇಲ್ಲಿರುವ ನಮ್ಮ ಸಮಾಜದ ಸಂಸ್ಕೃತಿ, ಆಚಾರ, ವಿಚಾರಗಳನ್ನ ಬೇರೆ ಸಮಾಜಕ್ಕೂ ಕೂಡ ನೀವು ತಲುಪುವಂತ ಕೆಲಸ ಮಾಡ್ತಾ ಇದ್ದೀರಿ. ಇದು ಒಳ್ಳೆಯದು. ಅದೇ ರೀತಿ ಸಮಾಜ ಇನ್ನೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಬೆಳಿಬೇಕಾಗಿದೆ. ಇದನ್ನೆಲ್ಲ ಗಮನಿಸ್ಕೊಂಡು ಆರ್ಥಿಕ ಮುಂಚೂಣಿಯಲ್ಲಿ ನಮ್ಮ ಸಮಾಜ ಬರಲಿ ಮುಂದೆ ಅಂತಂದು ಆಸೆ ಪಡ್ತೀನಿ. ಸರ್, NC ಕನ್ನಡ ನ್ಯೂಸ್ ಬಗ್ಗೆ ಹೇಳ್ಬೇಕಾದ್ರೆ ಇದೊಂದು ಅದ್ಭುತ ಕಾರ್ಯ. ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳು ಇರ್ತವು. ಅವ್ರಿಗೆ ವ್ಯಕ್ತಪಡಿಸಕ ಒಂದು ವೇದಿಕೆ ಇರಲ್ಲ. ಇಂಥ ವೇದಿಕೆ ಮುಖಾಂತರ ಅವರಲ್ಲಿರೋ ಶಕ್ತಿನ, ಅವರಲ್ಲಿ ಜಾಗೃತರನ್ನ ಮಾಡಿ ಇನ್ನೊಂದು ಕಡೆಗೆ ಪ್ರಶ್ನೆ ಮಾಡೋದಾಗ್ಲಿ ಅಥವಾ ಮಾತಾಡೋದಾಗ್ಲಿ ಇಂಥ ಧೈರ್ಯ ಬರ್ಬೇಕಾದ್ರೆ ನಿಮ್ಮಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದನೇ ಬರ್ತಾ ಇದೆ. ನಿಮ್ಮ ಮಾತು ಕಾರ್ಯಕ್ಕೆ ನಮ್ಮ NC ಕನ್ನಡ ಚಾನಲ್ಗೆ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕಂತಂದ್ರೆ ನಾಳೆ ನಾವು ಇನ್ನೊಂದು ದೊಡ್ಡ ಚಾನಲ್, ಸ್ಟೇಟ್ ಚಾನಲ್, ರಾಜ್ಯ ನ್ಯಾಷನಲ್ ಚಾನಲ್ ಬಂದಾಗ ನಾವು ಅತಿ ಧೈರ್ಯದಿಂದನ ಮಾತಾಡ್ಬೋದು. ಇದು ಒಂಥರ ನಮ್ಗೆ ಏನಂತ ಬೇಸಿಕ್ ಧೈರ್ಯ ಕೊಟ್ಟಂಗ. ಇಲ್ಲಾಂದ್ರೆ ನಮ್ಮಂತ ಪ್ರತಿಭೆಗಳು ಇಲ್ಲೇ ಹೋಗ್ಬಿಡ್ತಾವು. ಅದಕ್ಕೆ ಮತ್ತೊಂದು ಸರಿ ನಾನು NC ಕನ್ನಡ ನ್ಯೂಸಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮ್ಮ ಸಮಾಜದ ವತಿಯಿಂದ. ಇಲ್ಲಿ ಬಂದಂತೆ ನಮ್ಮ ಸಮಾಜದ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ ಸಮಾಜದ ದೇವಿ ನಮ್ಮ ಸಮಾಜದ ಆರಾಧ್ಯ ದೇವತೆ ಜಾತ್ರಾ ಮಹೋತ್ಸವ ನಡೀತಾ ಇರ್ತಾವು. ನೀವು ಪ್ರತಿ ಜಿಲ್ಲೆಗೆ ಹೋಗಿ, ಪ್ರತಿ ತಾಲೂಕಿಗೆ ಹೋಗಿ ಈ ತರ ನಮ್ಮ ಜನಾಂಗಕ್ಕೆ ಪ್ರತಿಭೆಗಳನ್ನ ನೀವು ಬಡ್ದೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದೀರಿ. ಈ ಮಹತ್ವ ಕಾರ್ಯ ಮುಂದುವರಿಯಲಿ. ಈ NC ಕನ್ನಡ ಚಾನಲ್ ಒಳ್ಳೇದಾಗಲಿ. ಮುಂದೆ ಒಂದು ಸ್ಟೇಟ್ ಲೆವೆಲ್ ಚಾನಲ್ ಆಗಿ, ನ್ಯಾಷನಲ್ ಚಾನಲ್ ಆಗಿ ಬೆಳೀಲಿ ಅಂತಂದು ನಮ್ಮ ಸಮಾಜ ಮಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜದ ವತಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಹೆಸರು ರೀ? ನನ್ನ ಹೆಸರು ಮುತ್ತಣ್ಣ ಭಜೇಂದ್ರ ಅಂತ ಹೇಳ್ರಿ. ಸರ್, ನೀವೇನು ಕೆಲಸ ಮಾಡ್ತೀರಿ? ನಾವು ವ್ಯಾಪಾರ ಮಾಡ್ತೀವಿ. ವಿಶೇಷತೆ ಏನಿದೆ? ವಿಶೇಷತೆ ಏನಂತಂದ್ರೆ ಪ್ರತಿ ವರ್ಷದಂತ ಈ ಸಲನೂ ಜಾತ್ರೆ ಮಾಡಾಕ್ತೇವ್ರಿ. ಇದ್ರೊಳಗೆ ವಿಶೇಷತೆ ಏನಂತಂದ್ರೆ ಒಂದು ನಾವು ಸಾಮೂಹಿಕ ವಿವಾಹ ಮಾಡ್ತೀವಿ. ಮತ್ತು ಇನ್ನೊಂದು ಏನಂತಂದ್ರೆ ನಾವು ಇಲ್ಲಿರೋಂಥ ಲೋಕಲ್ ಎಲ್ಲ ಜನನಾಯಕರನ್ನು ಕರೆಸ್ತೀವಿ ಜಾತ್ರೆಗೆ. ಕರೆಸ್ಕೊಂಡು ಏನು ಮಾಡ್ತೀವಿ ಅಂತಂದ್ರೆ ಅವ್ರ ಒಂದು ಸಹಕಾರದಿಂದ ಈ ಜಾತ್ರೆ ನಡೆಸ್ಕೊಂತ ಹೊಂಟೀವಿ. ಅವರು ನಮ್ಗೆ ಕೂಡ ತುಂಬ ಸಹಕಾರ ಮಾಡಿ ಈ ಜಾತ್ರೆ ನಡ್ಸೋಕೆ ಅನುಕೂಲ ಮಾಡಿಕೊಂಡಿದ್ದೀವಿ. ನಾವು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಶ್ರೀ ಮಾಯಮ್ಮದೇವಿಗೆ ಮಹಾಪೂಜೆ ಮಾಡ್ತೀವಿ. ಆಮೇಲೆ ತದನಂತರ ಸಾಮೂಹಿಕ ವಿವಾಹ ಮಾಡ್ತೀವಿ. ಆಮೇಲೆ ಈಗ ನಮ್ಮ ಸಾಮೂಹಿಕ ವಿವಾಹ ನಮ್ಮದು
ಇಲ್ಲಿ ಆಸ್ಪಾಸ್ ನರೇಗಲ್ ಅಜ್ಜರ್ ಅಂತ ಅದಾರ್ರಿ. ಅವರ ಸಮೂಹದೊಳಗೆ ನಾವು ಒಂದು ಸಾಮೂಹಿಕ ವಿವಾಹ ಮಾಡ್ತೀವಿ. ತದನಂತರ ಮತ್ತೆ ವಾಪಸ್ಸು ನಮ್ದು ಇಲ್ಲಿ ನಾವು ಕರಿಯಮ್ಮ ಅಂತೇಳಿ ಗುಡಿ ಐತಿ. ಆ ಕರಿಯಮ್ಮನ ಗುಡಿಗೆ ಹೋಗಿ ಒಂದು ಮೆರವಣಿಗೆ ಮುಖಾಂತರ ಹೋಗಿ ನಾವು ಅಲ್ಲೇ ಒಂದು ಪೂಜೆ ಸಲ್ಲಿಸಿ ವಾಪಸ್ ಬರುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ನೋಡ್ರಿ, ನಾವು ವರ್ಷ 2 ಬೆಂಡ್ ಹಾಕಿಸ್ತೀವಿ. ಅದು ನಾವು ಈ ರಾಜ್ಯದಾಗ ಆಗ್ಬೋದು, ಬೇರೆ ರಾಜ್ಯದಿಂದ ಆದ್ರೂ ನಾವು 2 ಬೆಂಡ್ ತರಿಸ್ತೀವಿ. ಒಂದು ನಾಗನೂರ್ ರೀ, ಗೋಕಾಕ್ ತಾಲೂಕು, ಒಂದು ಜಮಖಂಡಿ ತಾಲೂಕು. ಚಲೋ ಮಾಡಕತ್ತಾರ ಅವ್ರು. ಫಂಕ್ಷನ್ ಎಲ್ಲ ಚಲೋ ಮಾಡಿ. ಭಜಂತ್ರಿ ಏನ್ ಮಾಡ್ತೀರಿ ನೀವು? ನಾವು ವ್ಯವಸಾಯ ಒಕ್ಕಲಿಗರು ಮತ್ತು ಇಲ್ಲೇ 25 ವರ್ಷ ಆಯ್ತು ಬಂದಿಲ್ಲಿ. ನಾವು ತಾಯಿ ಮಾಯಮ್ಮ ದೇವಿ ಆಶೀರ್ವಾದಲಿಂತ್ರ ನಮಗೆಲ್ಲ ಸೌಕರ್ಯ ಸಿಕ್ಕೈತಿ. ಮತ್ತು ಆ ತಾಯಿ ಆಶೀರ್ವಾದಲಿಂತ್ರ ಮನೆ ಹಾಕ್ಸ್ಕೊಂಡ್ವಿ. ಮತ್ತು ವ್ಯವಹಾರ ದೃಷ್ಟಿಲಿಂತ್ರ ಇಲ್ಲಿ ಬೆಳೆದು ಒಂದು ಒಳ್ಳೆ ಜೀವನ ನಡೆಸ್ಕೊಂಡು ಹೊಂಟಿವ್ರಿ. ನೀವು ಈ ಜಾತ್ರೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ತಾಯಿ ಮಾಯಮ್ಮ ದೇವಿ ಶಕ್ತಿ ಸ್ಥಾನದಾಗಿದ್ದಂಥದ್ದು ಪವಾಡ ಪುರುಷಲೈಕಿ. ಯಾಕಂದ್ರ ಇಲ್ಲಿವರೆಗೆ ನಾನು ಬಂದು ಇಲ್ಲಿ 25 ವರ್ಷಲಿಂತ್ರ ಸೇವೆ ಮಾಡ್ಲಿಕ್ಕತ್ತೀನಿ. ನನಗ ಎಲ್ಲ ರೀತಿ ಅವಕಾಶಗಳು ಸಿಕ್ಕವು ಮತ್ತು ಸ್ವಂತ ಕೈ ದುಡಿಮೆ ಮೇಲೆ ಮನಿ ಹಾಕ್ಸ್ಕೊಂಡು ಆ ತಾಯಿ ಆಶೀರ್ವಾದಲಿಂತ್ರ ಜೀವನ ಒಂದು VIP ಜನರ ಜೊತೆ ಸಹಕಾರಲಿಂತ್ರ ಬಾಳ್ವೆ ಮಾಡ್ಕೊಂಡು ಹೊಂಟೀನಿ. ಅಷ್ಟು ಒಂದು ಇದೈತಿ ತಾಯಿ ಶಕ್ತಿ. ಹಂಗಾಗಿ ಮತ್ತು ಪ್ರಸನ್ನ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಇದ್ದಾನ. ಈ ಓಣಿ ಜನರಿಗೆ ಎಲ್ಲಾ ರೀತಿ ದಯಾಮಯ ಆಶೀರ್ವಾದ ಆ ತಾಯಿದು, ಪ್ರಸನ್ನ ಆಂಜನೇಯ ಸ್ವಾಮಿದು ಎಲ್ಲಾ ರೀತಿ ಸದಾ ಸಿಗ್ತಾ ಐತಿ. ಮತ್ತು ತಾಯಿ ಶಕ್ತಿ ಐತಿ, ಪವಾಡ ಪುರುಷಳದಾಳ. ನಾವು ಏನೋ ರೀತಿ ಎಲ್ಲಾ ರೀತಿ ಯಾವ ರೀತಿ ನಡ್ಕೊಂತೀವಿ ಆ ರೀತಿ ನಾವು ಫಲ ಸಿಗುತ್ತ ತಾಯಿಲಿಂತ್ರ. ಇದು ಸತ್ಯ. ರಮೇಶ್ ಮೇಪ ಭಜಂತ್ರಿ. ನಾವಿಲ್ಲಿ ಭಜಂತ್ರಿ ಓಣಿಯರು. ಆಮೇಲೆ ವರ್ಷ ಜಾತ್ರೆ ನಡೀತೈತಿ ನಮ್ಮಲ್ಲಿ. ಮನೆಗೆ ಒಂದೊಂದು 1500 ರೂಪಾಯಿ ಪಟ್ಟೆ ಹಾಕಿ ಎಲ್ಲ ರೀತಿ ಜಾತ್ರೆ ಮಾಡ್ತೀವಿ ನಾವೆಲ್ಲ. ಇಲ್ಲೇ ಶಾಂತಿಲಿಂದ ಕಾರ್ಯಕ್ರಮ ಇರ್ತಾವೆ. ಕೆಲವೊಂದು ಬುಕ್ಸ್ಗಳು ಆತವು ಹುಡ್ರಿಗೆ ಕೊಡೋದು. ಕೆಲವೊಂದು ಈಗ ಇದು ಸಣ್ಣ ನಾಟಕ ಆಯ್ತು. ಎಲ್ಲ ಕಲಾವಿದರು ಬರ್ತಾರೆ ಇಲ್ಲಿ. ಎಲ್ಲ ಒಳ್ಳೆ ರೀತಿ ನಡೀತೈತಿ. ಈ ಜಮಖಂಡಿಯಿಂದ ಬರ್ತಾರ ಎಲ್ಲ. ಆಮೇಲೆ ಗೋಕಾಕ್ ತಾಲೂಕಿನವ್ರು ಬರ್ತಾರ. ಒಳ್ಳೆ ರೀತಿಯಲ್ಲಿ ಮಜಲಾಗತ್ತ. ಎಲ್ಲ ಒಳ್ಳೆ ರೀತಿ ನಡೀತೈತಿ. ಎಲ್ಲ ಸಂತೋಷ ಐತಿ ನಮ್ಗೆ ಮಾಡಿದಕ್ಕೆಲ್ಲ. ಬೇರೆ ಏನೈತ್ರಿ, ವರ್ಷ ದೇವಿ ಪೂಜೆ ಮಾಡ್ತಾರ. ದೇವಿ ಎಲ್ಲ ಒಳ್ಳೆ ರೀತಿ ಮಾಡ್ತಾಳ. ಅದು ನಡ್ಕೋಬೇಕು. ನಡ್ಕೊಂಡ್ರೆ ಒಳ್ಳೇದಾಗೇ ಆಗತ್ತ. ಅದ್ರ ಬಗ್ಗೆ 2 ಮಾತೆಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಜೈ ಕರ್ನಾಟಕ. ನಮ್ಮ ಹೆಸರು ವೆಂಕಟೇಶ್ ಬರ್ಮಪ್ಪ, ಹೂವಿನಡಗಲಿ. ಏನ್ ಮಾಡ್ತೀರಿ? ನಾವು ವ್ಯಾಪಾರ ಮಾಡ್ತೀವಿ. ಈ ಜಾತ್ರೆ ಎಷ್ಟು ವರ್ಷದಿಂದ ಮಾಡಾತ್ತೀರಿ? ನಮ್ಮ ಅನುಭವ ಒಂದು 25 ವರ್ಷದಿಂದ ಅನುಭವ ಐತಿ. ನೀವು ಜಾತ್ರೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಶ್ರೀ ಮಾಯಮ್ಮ ದೇವಿ ಒಂದು ಆದಿಶಕ್ತಿ, ದೊಡ್ಡ ಶಕ್ತಿ ಇದೆ. ಈ ತಾಯಿ ದೊಡ್ಡ ಶಕ್ತಿಯಿಂದ ನಾವು 4-5 ರಾಜ್ಯದಲ್ಲಿ ಹೋಗಿ ವ್ಯಾಪಾರ ಮಾಡ್ಕೊಂಡ್ಬರ್ತೀವಿ. ತಾಯಿ ಆಶೀರ್ವಾದಲಿಂತ ನಮ್ಮ ಸಮಾಜ ದೊಡ್ಡ ಸಮಾಜ, ಕರ್ನಾಟಕದಲ್ಲಿ ದೊಡ್ಡ ಸಮಾಜ ಇದೆ. ತಾಯಿ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಜನಸಂಖ್ಯೆ ಕರ್ನಾಟಕದಲ್ಲಿ ಬೆಟಗೇರಿ ಒಳಗೆ, ಗದಗ ಬೆಟಗೇರಿ ಒಳಗೆ ದೊಡ್ಡ ಜನಸಂಖ್ಯೆ ಐತಿ. ನಾವು ನನ್ನ ಅನುಭವ 25 ವರ್ಷ ಐತಿ. ಆದ್ರೆ ಇದು ಒಂದು 100 ವರ್ಷದ ಇತಿಹಾಸ ಐತಿ. ಇಲ್ಲಿ ಬೆಟಗೇರಿ ಭಜಂತ್ರಿ ಒಳಗೆ 100 ವರ್ಷದ ಇತಿಹಾಸ ಐತಿ. ಅವಾಗ್ಲಿದ್ದ ನಮ್ಮ ಹಿರಿಯರೆಲ್ಲ ಜಾತ್ರೆ ಮಾಡ್ಕೊಂಡ್ ಬಂದಾರ. ಸರ್, ನಿಮ್ಮ ಹೆಸರು ರೀ? ನಮ್ಮ ಹೆಸರು ಕೆ ಯಲ್ಲಪ್ಪ ಅಂತ ಹೇಳಿ. ನಾವು ಬೆಳಗೇರಿಯವರು. ಇಲ್ಲಿ ಬಂದು ನಮ್ಮ ಅಕ್ಕನ ಕೊಟ್ಟಿದ್ವಿ. ಈ ಸಮಾಜದೊಳಗೆ ಇಲ್ಲಿ ಸೇವಾ ಮಾಡ್ಕೊಂತ ಹೊಂಟೀವಿ. ಹಿಂದಿನ ನಡೀತಾ ಬಂದಿದೆ. ಬಗ್ಗೆ ಎಂದು ಆದರೂ ವೈಭವದಿಂದ ನಡೀತಿತ್ತು. ಈಗಾದರೂ ವಿಜೃಂಭಣೆಯಿಂದ ನಡೀತದೆ. ಎಲ್ಲರಿಗೂ ಹೋಗೋದು ತೋರಿ.
ನನ್ನ ಮಕ್ಕ ಬರೀ ಎಲ್ಲರೂ ಬರತ್ರಿ ಸುದ್ಯಾ